ಸಾವಿತ್ರಕ್ಕ ಮಾತಾಡ್ತಿರೋವಾಗ ಯಾಕೆ ಫೋನ್ ಕಟ್ ಮಾಡ್ಬಿಟ್ರು? ಮತ್ತೆ ವಾಪಸ್ ಯಾಕೆ ಫೋನ್ ಮಾಡಲಿಲ್ಲ? ಹಲೋ ಸಾವಿತ್ರಕ್ಕ. ಹಲೋ ಪಾರ್ವತಿ, ನನ್ನಿಂದ ಒಂದು ತಪ್ಪಾಗೋಗ್ಬಿಡ್ತಮ್ಮ. ಏನ್ ಸಾವಿತ್ರಕ್ಕ? ನಾವಿಬ್ರು ಫೋನಲ್ಲಿ ಮಾತಾಡ್ತಿರೋದನ್ನ ದಾಮಿನಿ ಅಮ್ಮವ್ರು ಕೇಳಿಸ್ಕೊಂಡ್ಬಿಟ್ರು ಕಣೆ. ಅದೇ ಅರಸನ್ ಕೋಟೆಯಲ್ಲಿ ಬೆಳೀತಾ ಇರೋದು ಜನನಿ ಅಮ್ಮವ್ರ ಮಗು ಅಲ್ಲ, ನಿನ್ ಮಗು ಅಂತ ಹೇಳ್ಬಿಡು ಅಂತ ಹೇಳ್ತಾ ಇದ್ನಲ್ಲ, ಆ ಮಾತನ್ನ ಕೇಳಿಸ್ಕೊಂಡ್ಬಿಟ್ರು ಕಣೆ. ಮತ್ತೆ ಹೇಗ್ ಸಂಭಾಳಿಸಿದೆ ಸಾವಿತ್ರಕ್ಕ? ಸಂಭಾಳಿಸೋಕ್ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲಿ ಆಗ್ಲಿಲ್ಲ ಕಣೆ. ಬೇರೆ ದಾರಿನೇ ಕಂಡೆ ಎಲ್ಲ ಸತ್ಯನೂ ಹೇಳ್ಬಿಟ್ಟೆ. ಈಗ ದಾಮಿನಿ ಮೇಡಮ್ ಸೀದಾ ಅತ್ಯಮ್ಮನ ಹತ್ರ ಹೋಗ್ತಾರೆ. ಅತ್ಯಮ್ಮಂಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಇದರಿಂದ ಜನನಿಗೂ ವಿಷಯ ಗೊತ್ತಾಗುತ್ತಲ್ಲ ಸಾವಿತ್ರಕ್ಕ? ಇಲ್ಲ ಇಲ್ಲ, ಅವ್ರು ಸತ್ಯ ಹೇಳೋದಕ್ಕೆ ಅವ್ರಗಳ ಹತ್ರ ಹೋಗ್ತಾ ಇಲ್ಲ, ನಿನ್ನ ಹತ್ರ ಬರ್ತಾ ಇದ್ದಾರೆ. ತುಂಬಾ ಕೋಪದಲ್ಲಿದ್ದಾರೆ ಕಣೆ. ಸಾವಿತ್ರಿ ಹೇಳಿದ್ಲು, ಅರಸನ ಕೋಟೆಯಲ್ಲಿ ಬೆಳೀತಾ ಇರೋ ಮಗು ನೀನ್ ಹೆತ್ತ ಮಗು ಅಂತೆ. ನಿಜಾನಾ? ನಿನ್ನನ್ನೇ ಕೇಳ್ತಾ ಇರೋದು, ಹೌದಾ ಅಲ್ವೋ? ನಾಳೆ ದಿನ ಅವಳು ಮಗು ಹತ್ರ ಹೋಗಿ ತನ್ನನ್ನೇ ಅಮ್ಮ ಅಂತ ಕರೆಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಹೆತ್ತ ಮಗು ನಿನ್ ಬದಲು ಆ ಪಾರ್ವತಿನ ಅಮ್ಮ ಅಂತ ಕರೆಯೋದು ನಿನಗೊಪ್ಕೆನಾ? ಅದಕ್ಕೆ ಆ ಪಾರ್ವತಿನ ನಿನ್ ಮಗುವಿಂದ ಸ್ವಲ್ಪ ದೂರ ಇಡೋದೇ ಒಳ್ಳೇದು. ಹಾಗೆ ಮಾಡಿದ್ರೆ ಅವ್ರ ತಂಗಿ ಸ್ಥಾನದಲ್ಲಿ ಇದ್ಕೊಂಡು ನಾನು ಅವ್ರ ಭಾವನೆಗಳಿಗೆ ಅವಮಾನ ಮಾಡ್ದಾಗಲ್ವಾ, ಅನ್ಯಾಯ ಮಾಡ್ದಾಗಲ್ವಾ? ಖಂಡಿತ ಇಲ್ಲ. ನಾನೇನು ಅವಳು ಹೆತ್ತ ಮಗುಗೆ ಅವಳು ಹಾಲು ಕುಡ್ಸೋದು ಬೇಡ ಅಂತ ಹೇಳ್ತಿದ್ದೀನ, ಅಥವಾ ಅವಳ ಮಗುವಿಂದ ನಾನು ದೂರ ಮಾಡಕ್ ನೋಡ್ತಿದ್ದೀನ? ಎಲ್ಲ ಅವಳ ಹಣೆ ಬರಹ. ತಾಯಿ ತನ್ನದ ಸುಖನ ಆ ದೇವರು ಅವಳ ಹಣೆ ಬರದಲ್ಲಿ ಬರ್ದಿಲ್ಲ ಅಷ್ಟೇ. ಇಲ್ಲ ಅಂತಿದ್ರೆ ಆ ದೇವರು ಅವಳ ಮಗುನ ಜೀವಂತ ಗುಡಿಯಾಗಿ ಬಿಡ್ತಿರ್ಲಿಲ್ವಾ ಹೇಳು? ಈಗ ನೀನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ದೇವ್ರ ನಿರ್ಧಾರಕ್ಕೆ ನೀನ್ ವಿರುದ್ಧ ಹೋದಾಗೆ. ಅರ್ಥ ಮಾಡ್ಕೋಕಂದ.
ನೀನ್ ಮುಚ್ಚಿಟ್ಟಿರೋ ಸತ್ಯನ ಯಾರಿಗೂ ಹೇಳ್ದೆ ನಿನ್ನೂ ನಿನ್ ಮಗುನ ಆದಷ್ಟು ಬೇಗ ನಾನ್ ಒಂದ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಹೊಸ ಹೊಸ ದಾರಿಗಳನ್ನ ಹುಡುಕ್ತೀನಿ. ಯಾವುದಕ್ಕೋಸ್ಕರ ಹೊಸ ಹೊಸ ದಾರಿ ಹುಡುಕ್ತೀನಿ ಅಂತ ಹೇಳ್ತಾ ಇದ್ರಿ ಚಿಕ್ಕಮ್ಮ? ಪಾರುನ ನೋಸಕ್ಕೆ ಚಾನ್ಸ್ ಹುಡ್ಕೊಂಡು ಬರ್ತಿರಲ್ಲ, ಇಷ್ಟು ದಿನ ಅವಳಿಗೆ ನೋವು ಕೊಟ್ಟಿದ್ದು ಸಾಲ್ದ? ಇನ್ನು ಸಮಾಧಾನ ಆಗಿಲ್ವಾ ನಿಮ್ಗೆ ಮತ್ತೆ ರತ್ನಬೇಡಿಗೆ? ಇನ್ನು ಹೊಸದಾಗಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಜಮಾನ್ರೆ, ಚಿಕ್ಕತೆನ ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಪಾರು, ಕೆಲವೊಂದ್ಸಲ ತೀರಾ ಒಳ್ಳೆತನ ದಡ್ತನ ಆಗುತ್ತೆ. ಅವ್ರಿಗೆ ಎಷ್ಟೇ ಹತ್ರದವರಾಗಿದ್ರು ಕೂಡ ನಾಲ್ಗೆಲ್ಲಿ ಚೂರು ಇಟ್ಕೊಂಡು ಬರುವಂತ ಜನರನ್ನ ಮನೆಯೊಳಗೆ ಯಾಕೆ ಸೇರಿಸ್ತೀಯ ಪಾರು? ಯಜಮಾನ್ರೆ, ನನ್ನ ಮೇಲೆ ಹಣೆ, ಚಿಕ್ಕತೆ ನನ್ನ ಮನ್ಸಿಗೆ ನೋವಾಗೋ ಥರ ಒಂದು ಮಾತು ಆಡಿಲ್ಲ. ಈಗ ನೀವು ಅನಗತ್ಯವಾಗಿ ಅವ್ರಿಗೆ ಹಂಗ್ಸ್ ಮಾತಾಡ್ತಿರೋದು ನನ್ನ ಮನ್ಸಿಗೆ ನೋವಾಗ್ತಾ ಇದೆ. ಪಾರು, ನೀನ್ ನೊಂದ್ಕೋಬೇಡಮ್ಮ. ಆದಿತ್ಯ ನನಗ್ ಬೈಯೋ ಎಲ್ಲ ಅಧಿಕಾರನೂ ಇದೆ. ಯಾಕಂದ್ರೆ ಇದಕ್ ಮುಂಚೆ ನಾನು ನಡ್ಕೊಂಡಿರೋದೇ ಹಾಗಲ್ವಾ? ಆದ್ರೆ ಇನ್ಮೇಲೆ ನನ್ನಿಂದ ಆ ಥರ ತಪ್ಪಾಗಲ್ಲ ಆದಿತ್ಯ. ಇನ್ಮೇಲೆ ಪಾರು ನನ್ನ ಮಗಳ ಥರ. ಪ್ರಾಮಿಸ್. ಪಾರು, ನಾನು ಬರ್ತೀನಮ್ಮ. ಯಜಮಾನ್ರೆ, ಹಳೇದೆಲ್ಲ ನೆನೆಸ್ಕೊಂಡು ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಅದಕ್ಕೆ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಅಂತ ಬಂದಿದ್ರು. ನೀನ್ ಒಂಟಿ ಅನ್ಕೋಬೇಡ, ನಿನ್ ಜೊತೆ ನಾನಿದ್ದೀನಿ ಅಂತ ಸಾಂತ್ವನ ಹೇಳೋದಕ್ಕೆ ಬಂದಿದ್ರು. ಪಾರು, ಚಿಕ್ಕಮ್ಮ ಬದಲಾಯಿದ್ದಾರೆ, ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಆಗ ಪಾರ್ವತಿ ಮನ್ಸಿಗೂ ನಿರಾಳ ಆಗುತ್ತೆ. ಇಲ್ಲಾಂದ್ರೆ ನಾವು ಎಲ್ಲಿ ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದೀವೋ ಅಂತ ಪಾರ್ವತಿನ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಅವಳ ಮನಸ್ಸಿಂದ ಗಿಲ್ಟನ್ನ ನಾವು ತೆಗೆದು ಹಾಕಬೇಕು. ಥ್ಯಾಂಕ್ ಯು ಸೋ ಮಚ್ ಮೋಹನ್, ಇಂಥ ಒಳ್ಳೆ ಸಜೆಷನ್ ಕೊಟ್ಟಿದ್ದಕ್ಕೆ. ನಾನು ನಾಳೆನೇ ಜನನಿ ಹತ್ರ ಮಾತಾಡ್ತೀನಿ. ಅದಕ್ಕೆ ನಾನು ಅವಕಾಶ ಕೊಡ್ತೀನಾ? ನೀವು ಅವಳ ಹತ್ರ ಮಾತಾಡೋಷ್ಟರಲ್ಲಿ ನಾನೇ ಮಾತಾಡ್ತೀನಿ. ನೀನು ಎದೆ ಹಾಲು ಕೊಡ್ಲಿಲ್ಲ ಅಂದ್ರೆ ಮಗುಗೆ ನಿನ್ನ ಬಗ್ಗೆ ಅಟ್ಯಾಚ್ಮೆಂಟೇ ಬೆಳೆಯಲ್ಲ, ದೂರ ಆಗ್ಬಿಡತ್ತೆ ಅಂತ ಜನನಿಗೆ ಭಯ ಹುಟ್ಟಿದ್ರೆ ಸಾಕು. ಮುಂದಿಂದೆಲ್ಲ ನಾನು ಅನ್ಕೊಂಡ ಹಾಗೆ ನಡೆಯುತ್ತೆ. ಜನನಿ ಯಾಕೋ ಅಡುಗೆ ನಿಲ್ಲಿಸ್ತಾ ಇಲ್ಲ. ಇವಳನ್ನ ಸಮಾಧಾನ ಮಾಡೋಕ್ಕೆ ಪಾರ್ವತಿ ಅದಕ್ಕೆ ಬರ್ಬೇಕನ್ಸುತ್ತೆ. ಪಾರ್ವತಿ ಯಾಕೆ? ಮಗು ತಾಯಿ ನಾನು. ಅವರಮ್ಮ ನಾನಿದ್ದೀನಿ ತಾನೆ. ಪಾರ್ವತಿ ಯಾಕೆ? ಅಮ್ಮ 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 ಹತ್ರ ಬಂದಿದ್ಯಾ? ಅಳ್ಸು, ಆಯ್ತು. ನೋಡಿದ್ಯಾ, ನನ್ನ ಮಗಳು ನನ್ನ ಹತ್ರನೇ ಸಮಾಧಾನ ಹಾಕ್ತಿದ್ದಾಳೆ. ಆದ್ರೆ ಪಾರ್ವತಿ ಕೈ ಹಾಕ್ಬೇಕು, ನಾನೇ ಸಮಾಧಾನ ಮಾಡಿ ಅದಕ್ಕಂದ.
ಪಾಪ ಜನನಿಗೆ ಮಗು ಹಾಲು ಕೊಡೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಸ್ಟ್ರೆಸ್ ಆಗಿ ಟೆನ್ಷನ್ ಈ ಥರ ಆಡ್ತಿದ್ದಾಳೆ ಅನ್ಸುತ್ತೆ. ಬೆಳಗ್ಗೆ ಮಾಮ್ ಬಂದು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಆ ಮನೆ ಬೆಳಕು ಮಾಡಬೇಕು ಅಂತ ಈ ಮನೇನ ಕತ್ಲು ಮಾಡಿಬಿಟ್ನಾ? ಈಗ ನಾನು ಏನು ಮಾಡಲಿ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಗು ಎಲ್ಲಿ ಬೆಳೆದ್ರೇನು? ಅರ್ಸನ್ ಕೋಟೆ ಕುಡಿನೇ ತಾನೆ. ಈಗ ಬೆಳೀತಿರೋದು ಅರ್ಸನ್ ಕೋಟೆ ಕುಡಿಯಾಗೆ. ಅಪ್ಪ ಅಮ್ಮನ ಹೆಸರು ಬದಲಾಗ್ಬೋದು, ಆದರೆ ವಂಶ ಅರ್ಸನ್ ಕೋಟೆ ಅನ್ನೋದು ಬದಲಾಗಲ್ಲ ಅಲ್ವಾ? ಹೌದು, ನನ್ನ ಮಗು ಜನನಿ ಮಗು ಹಾಗೆ ಅರ್ಸನ್ ಕೋಟೆಲ್ ಬೆಳೀಲಿ. ಅಪ್ಪನ ನೋವು ಮರೆಯೋ ಅಂಥದ್ದು. ಅದೇ ಜನನಿಗೆ ಸತ್ಯ ಗೊತ್ತಾದ್ರೆ ಆ ನೋವು ಜೀವನ ಪರ್ಯಂತ ಕಾಡೋ ಥರದ್ದು. ಅದಕ್ಕೆ ಸತ್ಯ ಯಾವತ್ತೂ ಹೇಳ್ಬ ಫ್ರೆಂಡ್ಸ್, ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟ ಅಂತ ಹೇಳ್ತಾರೆ. ಆದರೆ ನಮ್ಮ ಪಾರ್ವತಿ ಒಳ್ಳೆತನದಿಂದ ನಾನು ಒಳ್ಳೆಯವಳಾಗಿದ್ದೀನಿ. ಇನ್ಮೇಲೆ ನೀವು ನನ್ನನ್ನು ದೌಲತ್ ದಾಮಿನಿ ಅಂತ ಕರೆಯೋ ಹಾಗಿಲ್ಲ. ನನ್ನ ಗಂಡ ಮೋಹನ್ ಹೇಳಿದ್ದೀನಿ. ಈಗ ನಮ್ಮ ಮುಂದೆ ಒಂದು ಟಾಸ್ಕ್ ಇದೆ ಫ್ರೆಂಡ್ಸ್. ಅದೇನಪ್ಪ ಅಂದರೆ, ಈ ಮನೇಲಿ ಬೆಳೀತಾ ಇರೋ ಮಗು ಆದಿತ್ಯ ಪಾರ್ವತಿದು. ಆ ವಿಷಯ ಯಾರಿಗೂ ಗೊತ್ತು ಮಾಡದೆ ಅವರಿಬ್ಬರನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬರಬೇಕು. ಅದಕ್ಕೇನಾದರೂ ಉಪಾಯ ಮಾಡಬೇಕು. ಹಾಂ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಪ್ಲೀಸ್ ನೀವು ಯೋಚನೆ ಮಾಡಿ. ಹಾಂ, ಮಗು ಹೇಗೂ ಬಾಟಲ್ ಹಾಲನ್ನ ಕುಡಿತಾ ಇಲ್ಲ. ಜನನಿಗೆ ಎದೆ ಹಾಲು ಬರೋವರೆಗೂ ಪಾರ್ವತಿನೇ ಮಗುಗೆ ಹಾಲು ಕುಡಿಸ್ಬೇಕು. ಹಾ, ಅವಳನ್ನ ಪದೇ ಪದೇ ಅಲ್ಲಿಂದ ಕರ್ಸೋ ಬದಲು ಅವಳು ಪರ್ಮನೆಂಟಾಗಿ ಇಲ್ಲೇ ಇರಲಿ ಅಂತ ಅಕ್ಕನ್ನ ಒಪ್ಪಿಸ್ಬೇಕು. ಜನನಿ, ಯಾವುದಕ್ಕೂ ಗಾಬರಿ ಮಾಡ್ಕೋಬೇಡಮ್ಮ. ಯಾವುದ್ರ ಬಗ್ಗೆನೂ ಒಂದಿಷ್ಟು ಭಯ ಬೇಡ. ಇದನ್ನ ನಾನು ಹೇಳ್ತಾ ಇದ್ದೀನಿ. ಈ ಕ್ಷಣದಿಂದ ಈ ಮಗುಗೆ ಎದೆ ಹಾಲು ಅಂತ ಕೊಡೋದಾದ್ರೆ ಅದು ನೀನು ಮಾತ್ರ. ಅಕ್ಕ, ನನಗೆ ಹಾಲು ಬರೋ ತನಕ ಮಗು ಕತೆ ಏನಕ್ಕ? ನನ್ನನ್ನು ಕೇಳೋದಾದ್ರೆ ಬೇಡ. ಅಲ್ಲಿವರೆಗೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಗುಗೆ ಹಸುವಿನ ಹಾಲನ್ನು ಕುಡಿಸೋದನ್ನೇ ಅಭ್ಯಾಸ ಮಾಡಿಸೋಣ. ಸರಿನಮ್ಮ ಜನನಿ? ಈ ಕ್ಷಣಕ್ಕೆ ನಾನು ತಗೊಂಡ ನಿರ್ಧಾರ ನನಗೆ ಸರಿ ಅನ್ನಿಸ್ತಿದೆ. ಇದರಿಂದ ಪಾರ್ವತಿಗೆ ಏನಾದರೂ ಅನ್ಯಾಯ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಗವಂತ. ಹಾಗೆ ನನ್ನ ಪಾರ್ವತಿಗೂ ಸ್ವಲ್ಪ ನೆಮ್ಮದಿ ಕೊಡಪ್ಪ. ಪಾಪ, ಅವಳು ಸಾಕಷ್ಟು ಸೋತಿದ್ದಾಳೆ, ನೊಂದು ಹೋಗಿದ್ದಾಳೆ. ಏನು ಹೇಳ್ತಾ ಇದೆಯಾ ಸಾವಿತ್ರಕ್ಕ? ನನ್ನ ಮಗುಗೆ ಹಾಲು ಕೊಟ್ಟಿದ್ದನ್ನ ಜನನಿ ಅಷ್ಟರ ಮಟ್ಟಿಗೆ ಮನ್ಸಿಗೆ ತಗೊಂಡಿದ್ದಾಳ?
ಛೇ, ನನ್ನಿಂದ ಎಂತ ಅನ್ಯಾಯ ಆಗೋಯ್ತು ಅವಳಿಗೆ. ನನಗೆ ನಿನಗಾದ ಅನ್ಯಾಯದ ಬಗ್ಗೆ ಚಿಂತೆ ಕಣೆ. ಜನನಿ ಅಮ್ಮವ್ರ ಅವಸ್ಥೆ ನೋಡಿ ಅಖಿಲಮ್ಮವರು ಇನ್ ಮುಂದೆ ಮಗುಗೆ ಹಾಲು ಕೊಡ್ಸೋದಾದ್ರೆ ಅದು ನೀನ್ ಮಾತ್ರ ಅಂತ ಹೇಳೇ ಬಿಟ್ರು. ಅಲ್ಲಿಗೆ ಮಗು ನೆಗಡಿ ಆದ್ರೆ ಕೊಡೋದಕ್ಕೆ ಅಂತ ಕಸ್ತೂರಿ ಮಾತ್ರ ತಂದ್ಕೊಟ್ಟಿಲ್ವಾ? ಅದನ್ನ ಹಾಕೊಡ್ತಾನೆ. ಈಗ ನೋಡು ನೆಗಡಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಅಲ್ಲ ಅಕ್ಕ, ಈ ಮಗುನ ಹೆತ್ತಿದ್ದು ನಿಜಕ್ಕೂ ನಾನ ಇಲ್ಲ ನೀವ ಅಕ್ಕ? ಅಲ್ಲ ಜನನಿ, ನೀನ್ ಹೆತ್ತಿದ್ಯಾ ಅಂದ್ ಮಾತ್ರಕ್ಕೆ ಮಗು ಬಗ್ಗೆ ಇಷ್ಟ ಅಸಡ್ಡೆ ತೋರ್ಸದ? ಪಾರ್ವತಿ, ಯಾವ ಹೆತ್ತ ತಾಯಿ ಆದ್ರೂ ಮಗುನ ಅಸಡ್ಡೆ ಮಾಡ್ತಾಳ? ಮಗು ಹಾಗೆ ಬೆಳೆದು ಬಿಡಲ್ಲ. ವಾತಾವರಣದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತಿದ್ದ ಹಾಗೆ ಮಗುವಿನ ಆರೋಗ್ಯದಲ್ಲೂ ಬದಲಾವಣೆ ಆಗೇ ಆಗೋದು ಸಹಜ. ಏನ್ ಸಹಜ ಅತ್ಯಮ್ಮ? ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನಿರಿ. ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ ಅಂತ ಅರಿವಿದೆಯಾ ನಿಮ್ಗೆ? ರತ್ನವೇಣಿಯವರೇ, ನೀವು ಅಷ್ಟೆ. ಇದೊಂದ್ಸಲ ನಾನು ನಿಮ್ಮ ಮಗಳು ಅನ್ಕೊಂಡು ನನ್ನ ಕ್ಷಮಿಸ್ಬಿಡಿ. ನೋಡಿ, ಇತ್ತೀಚೆಗೆ ನನ್ನ ನಡವಳಿಕೆಯಿಂದ ನೀವೆಲ್ಲರೂ ಏನ್ ಅನ್ಕೋತಿರ್ಬೋದು ಅಂತ ನಾನು ಕಲ್ಪಿಸ್ಕೊಳ್ಬಲ್ಲೆ. ಆದ್ರೆ ಇದನ್ನೆಲ್ಲ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಮಗು ಚೆನ್ನಾಗಿರ್ಲಿ, ಮಗು ಆರೋಗ್ಯವಾಗಿರ್ಲಿ ಅನ್ನೋದಷ್ಟೇ ನನ್ನ ಕಾಳಜಿ. ನೀವೆಲ್ಲರೂ ನನ್ನವರೇ ತಾನೆ. ನೀವುಗಳೇ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ನಾನು ಅರ್ಥ ಮಾಡ್ಕೊತೀನಿ. ಬರೀ ನಿನ್ನ ತಂದೆಯಾಗಿ ಅಲ್ಲ, ಇಡೀ ಅರಸನ ಕೋಟೆಯ ಹಿತಚಿಂತಕನಾಗಿ ಎಲ್ಲ ಕೊನೆ ಅಂತ ನಾನು ಹಾರ್ತೀನಿ. ಬಾ ನನ್ನ ಜೊತೆ. ಅಮ್ಮ, ನಿನ್ನಮ್ಮ ನಾನು. ನಾನು ನಿನ್ನಮ್ಮ. ನಿನ್ನ 9 ತಿಂಗಳು ನನ್ನ ಹೊಟ್ಟೆಲಿ ಇಟ್ಕೊಂಡು ನಿನಗೆ ಜನ್ಮ ಕೊಟ್ಟಿದ್ದೀನಿ. ಯಾಕೆ ಅಳ್ತಿದ್ಯಾ? ನನ್ನ ನೋಡಿದ್ರೆ ಯಾಕೆ ಅಳ್ತೀಯ ನೀನು? ನೋಡು ಪುಟಾಣಿ, ಒಂದೇ ಒಂದ್ಸಲ ನನ್ನ ಅಮ್ಮ ಅಂತ ಕರಿಯೇ. ಅಮ್ಮ ಅನ್ನು, ಅಮ್ಮ ಅಂತ ಕರಿಯೇ. ಅಮ್ಮ ಅನ್ನು. ಅಮ್ಮ ಅಮ್ಮ ಅಂತ ಕರಿ. ನೋಡು ಏನಕ್ಕೆ ಅಳ್ತಿದ್ಯಾ? ಅಮ್ಮ ಅಂತ ಕರಿ. ನೋಡು ಇಲ್ಲಿ ನೋಡು, ನನ್ನ ನೋಡು, ಇಲ್ಲಿ ನೋಡು, ಇಲ್ಲಿ. ಅಮ್ಮ. ಜನನಿ ಬಿಹೇವಿಯರ್ ನೋಡಿದ್ರೆ ಯಾಕೋ ಅವಳು ಸಂತೋಷವಾಗಿಲ್ಲ, ಸಹಜವಾಗಿಲ್ಲ ಅನ್ನಿಸ್ತಿದೆಯಲ್ಲ. ಹೆರಿಗೆ ನಂತರ ಹೆಣ್ಣು ಮಕ್ಕಳಲ್ಲಿ ಹಲವಾರು ಮಾನಸಿಕ ದೈಹಿಕ ಬದಲಾವಣೆ ಆಗುತ್ತೆ.
ಅದೇ ಥರ ಏನಾದರೂ ಆಗಿರ್ಬೋದಾ? ಇಮಿಡಿಯೇಟ್ ಆಗಿ ಹೌದು, ಇದು ಕೂಡ ಬಾಣಂತಿ ಸನ್ನಿ ಲಕ್ಷಣನೇ. ಸೊ ನಾನು ಕೊಟ್ಟಿರೋ ಮೆಡಿಸಿನ್ಸ್ ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಇನ್ಸೆಕ್ಯೂರಿಟಿ ಫೀಲ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಸರಿ, ನಾನಿನ್ನು ಬರ್ತೀನಿ ಮೇಡಮ್. ಜನನಿ ಹೀಗೆಲ್ಲ ಆಡ್ತಿರೋದಕ್ಕೆ ಭಯನೇ ಕಾರಣ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅದಕ್ಕೆ ಪಾರ್ವತಿ ಮಗು ಹತ್ರ ಬಂದಾಗ್ಲೆಲ್ಲ ಜನನಿ ಭಯ ಪಡ್ತಾ ಇದ್ದಿದ್ದನ್ನ ನಾನ್ ಗಮನಿಸಿದ್ದೀನಿ. ಆಗ್ಲೇ ನಾನು ಜನನಿನ ಮಗುನ ಬಾಣಂತನಕ್ಕೆ ನಮ್ಮೂರು ಕರ್ಕೊಂಡು ಹೋಗ್ಬಿಡ್ಬೇಕಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಅರಸನ್ ಕೋಟೆಯಲ್ಲಿ ಎಲ್ಲಿ ಖಾಲಿತನ ಕಾಡ್ಬಿಡುತ್ತ ಅಂತ ನಾನೇ ಉಳ್ಕೊಂಡ್ಬಿಟ್ಟೆ. ಅದೇ ತಪ್ಪಾಗೋಯ್ತು. ನೋಡಿ, ಜನನಿಗೆ ಬಾಣಂತಿ ಸನ್ನಿ ಹೆರಿಗೆಗೂ ಮುಂಚೆ ಬೈಕ್ ಶುರುವಾಗಿರೋದು. ನೀವು ಅವಳನ್ನ ಊರು ಕರ್ಕೊಂಡು ಹೋಗಿದ್ರು ಏನು ಸರಿ ಹೋಗ್ತಿರ್ಲಿಲ್ಲ. ಪ್ರೀತು, ರತ್ನವೇಣಿ ಒಬ್ಬ ತಾಯಿಯಾಗಿ ಅವ್ರ ಕನ್ಸರ್ನನ್ನ ಶೇರ್ ಮಾಡ್ಕೋತಿದ್ದಾರೆ ಅಷ್ಟೇ. ರತ್ನವೇಣಿ, ಇಲ್ಲದೆ ಇರೋ ಕಲ್ಪನೆಗಳನ್ನೆಲ್ಲ ಮಾಡ್ಕೊಳ್ಳೋದು ಬೇಡ. ಈಗ ನಮ್ಮ ಜನನಿಗೆ ತುಂಬಾ ಅಗತ್ಯವಾಗಿ ಬೇಕಾಗಿರೋದು ಚಿಕಿತ್ಸೆ. ಅದನ್ನ ಸರಿಯಾಗಿ ಕೊಡಿಸೋಣ. ಆದಷ್ಟು ಅವಳ ಮನಸ್ಸಿಗೆ ನೋವು ಆಗದೆ ಇರೋ ಥರ ಎಲ್ಲರೂ ನಡ್ಕೊಳ್ಳೋಣ. ನಮ್ಮ ಪಾರ್ವತಿ ಯಾವತ್ತೂ ಹೀಗೆಲ್ಲ ಅತಿಯಾಗಿ ನಡ್ಕೊಂಡೋಳಲ್ಲ. ಮಗುವಿನ ವಿಷಯದಲ್ಲಿ ಮಾತ್ರ ಹೀಗ್ ಮಾಡ್ತಿದ್ದಾಳೆ. ತಾನು ಮಗು ಕಳ್ಕೊಂಡಿದ್ದಾಳೆ. ಈ ಮಗು ಬಗ್ಗೆ ಇರುವಂತಹ ವಿಪರೀತ ಕಾಳಜಿಯಿಂದ ಹಾಗೆ ನಡ್ಕೋತಿದ್ದಾಳೆ ಅಂತ ನಾವು ಅರ್ಥ ಮಾಡಿಕೊಂಡು ಇದೆಲ್ಲ ಸಹಜ ಅಂತ ಅನ್ಕೋಬೇಕು. ಸ್ವಲ್ಪ ಸಮಯ ಕಳೆದಿದ್ದ ಹಾಗೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದು ಹನುಮಂತು ಮನೇಲೇ ಇದ್ರೆ ಕಷ್ಟ ಅನ್ಸುತ್ತೆ ಅಕ್ಕ. ಏನ್ ಹೇಳ್ತಿದೀಯ ದಾಮಿನಿ? ನೀವ್ ಹೇಳ್ದ ಹಾಗೆ ಆದಿ ಹನುಮಂತು ಕೆಲ್ಸಕ್ಕೆ ಹೋಗ್ಬಿಟ್ರೆ ಪಾರ್ವತಿ ಒಬ್ಳೇ ಆಗ್ಬಿಡ್ತಾಳೆ. ಈಗಿರೋ ಮನಸ್ಥಿತಿಗೆ ಅವಳು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಆದಿ ಹನುಮಂತನ ಕೆಲ್ಸ ಬಿಟ್ಟು ಮನೇಲೇ ಇರಿ ಅಂತ ಹೇಳೋಕ್ಕೂ ಆಗಲ್ಲ. ಅಕ್ಕ, ಪಾರ್ವತಿನ ಈ ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ಬಿಡಿ. ಇಲ್ಲಿ ಎಲ್ರ ಮಧ್ಯೆ ಇದ್ರೆ ಅವಳು ಬೇಗ ಚೇತರಿಸ್ಕೊಳ್ತಾಳೆ ಅಂತ. ದಾಮಿನಿ, ಈ ಮಾತನ್ನ ನೀನ್ ಹೇಳ್ತಿದೀಯಾ? ಹೌದಕ್ಕ. ಇಷ್ಟು ದಿನ ಅಲ್ಲಲ್ಲ, ಇಷ್ಟು ವರ್ಷಗಳ ಕಾಲ ಅವಳ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂಡೇ ಜೀವನ ಕಳೆದ್ಬಿಟ್ಟಿದೀನಿ. ನೇರವಾಗಿ ಹೊಣೆ ಅಲ್ಲದೆ ಇದ್ರು ಅನುಷ್ಕನ ಮನೇಲಿ ಬಿಟ್ಕೊಂಡಿದ್ದಕ್ಕೆ ತಾನೆ ಪಾರ್ವತಿ ಮಗು ಹೋಗಿದ್ದು. ಅವಳು ಎಲ್ಲಾ ಲಾಸ್ಗೂ ನನ್ನ ಹೊಟ್ಟೆ ಕಿಚ್ಚು ಸಣ್ಣತನನೇ ಕಾರಣ ಅಕ್ಕ. ಅಂಥ ಒಳ್ಳೆ ಹುಡುಗಿಗೆ ನಾನು ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ. ಆದ್ರೆ ಈಗ ಅವಳ ಮೇಲೆ ಮಮಕಾರ ಮಾತ್ರ ಇದೆ ಅಷ್ಟೇ. ಬರೀ ಕೆಟ್ಟದ್ದನ್ನೇ ಬಯಸ್ಕೊಂಡು ಬಂದಿದ್ದೀನಿ. ಇನ್ಮೇಲಾದ್ರೂ ನನ್ನಿಂದ ಅವಳಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತೀನಕ್ಕ. ದಾಮಿನಿ, ಇದು ಇದು ನನ್ನ ತಂಗಿ ದಾಮಿನಿ ಅಂದ್ರೆ. ನಿನ್ನಲ್ಲಾಗಿರೋ ಈ ಬದಲಾವಣೆ ನನಗೆ ತುಂಬಾ ನೆಮ್ಮದಿ ಕೊಟ್ಟಿದೆ, ಖುಷಿ ಕೊಡ್ತಿದೆ.
ಹಾಗಾದ್ರೆ ಪಾರ್ವತಿನ ಈ ಮನೆ ಕರ್ಕೊಂಡು ಬಂದ್ಬಿಡೋಣ ಅಕ್ಕ. ಕರೆಯೋಣ. ಪಾರ್ವತಿ ಅಕ್ಕ ಇದೇ ಮನೆಗೆ ಬಂದಿದ್ಬಿಟ್ರೆ ನಾನು ಇನ್ನೂ ಕಾನ್ಶಿಯಸ್ ಆಗ್ಬಿಡ್ತೀನಂತೆ. ಎಲ್ಲಿ ನನ್ನ ಮಗು ನನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡುತ್ತೋ ಅಂತ ಭಯ ಕಾಡ್ತಿದೆ. 9 ತಿಂಗಳು ನನ್ನ ಹೋಟ್ಲಲ್ಲಿ ಇಟ್ಕೊಂಡು ಕನ್ಸುಗಳನ್ನ ಎಂಡು ಎತ್ತಿರೋ ನನ್ನ ಮಗು ಅತ್ತೆ. ದಯವಿಟ್ಟು ನನ್ನ ಮಗುನ ನನ್ನಿಂದ ದೂರ ಆಗೋದಕ್ಕೆ ಬಿಡ್ಬೇಡಿ ಪ್ಲೀಸ್. ನನ್ನ ಮಗು ನನಗೆ ಬೇಕು. ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅತ್ತೆ. ಪಾರ್ವತಿ ಅಕ್ಕ ಇದನ್ನೆಲ್ಲ ಬೇಕು ಅಂತ ಮಾಡ್ತಿಲ್ಲ ಅಂತ ನನಗೆ ಗೊತ್ತು. ಪಾಪ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರ ಮನ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆ ದುಃಖನ ನನ್ ಮಗು ಮುಖ ನೋಡಿ ಮರೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಅನ್ಕೊಂಡ ಹಾಗೆ ಆ ನೋವನ್ನ ಮರೆಯೋದಕ್ಕಾದ್ರೆ ಸರಿ. ಆದ್ರೆ ಇಲ್ಲಿ ನನ್ ಮಗು ಮುಖನ ನೋಡ್ತಾ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರಿಗಿನ್ನೂ ಹೆಚ್ಚಾಗ್ಬೋದಲ್ವಾ? ನಾವೇ ಅವ್ರ ದುಃಖನ ಹೆಚ್ಚಾಗೋದಕ್ಕೆ ಕಾರಣ ಆಗ್ಬಾರ್ದಲ್ವಾ ಅತ್ತೆ? ದಯವಿಟ್ಟು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗಮನಕ್ಕೆ ತರೋದು ತಡವಾಯಿತು, ಕ್ಷಮಿಸಬೇಕು. ಈಗ ಎಲ್ಲರೂ ಒಳ್ಳೇದಕ್ಕೋಸ್ಕರ ನಾನು ನಿರ್ಧಾರ ತಗೊಂಡಿದ್ದೀನಿ. ದಯವಿಟ್ಟು ಒಪ್ಕೋಬೇಕು. ಅದೇನು ಅಂತ ಹೇಳು ಹನುಮಂತು. ಪಾರ್ವತಿ ಫೋನ್ ಮಾಡ್ತಿದ್ದಾಳೆ. ಹಲೋ ಅತ್ಯಮ್ಮ. ಹೇಳಮ್ಮ ಪಾರ್ವತಿ. ನೀವು ನನ್ನನ್ನು ದ್ವೇಷಿಸ್ತಿಲ್ಲ ತಾನೆ? ದ್ವೇಷನ? ನಿನ್ನ? ಖಂಡಿತ ಇಲ್ಲಮ್ಮ. ಆತ್ಮೀಯರ ಮಧ್ಯದಲ್ಲಿ ಒಂದು ಸಣ್ಣ ಬೇಸರ ಮೂಡುತ್ತಲ್ಲ, ಅಂತ ಕ್ಷುಲ್ಲಕ ಬೇಸರ ಅಷ್ಟೆ. ಹಾಗಾದ್ರೆ ನೀವು ಆ ಬೇಸರನ ಮರಿಬೋದಲ್ವಾ? ನನ್ನನ್ನ ಅರಸನ್ ಕೋಟೆಯಿಂದ ದೂರ ಕಳಿಸ್ತಿರೋದನ್ನ ನೀವು ತಡಿಬೋದಲ್ವಾ? ಪಾರ್ವತಿ, ಏನ್ ಹೇಳ್ತಿದೀಯ ನೀನು? ಯಾರೀಗ ನಿನ್ನನ್ನು ಅರಸನ ಕೋಟೆಯಿಂದ ದೂರ ಕಳಿಸ್ತಿರೋದು? ಅಪ್ಪ. ಅಪ್ಪ ಬೇರೆ ಮನೆ ನೋಡಿದ್ದಾರೆ. ನನಗೂ ಯಜಮಾನ್ರಿಗೂ ಮಾತ್ರ. ನಮ್ಮಿಬ್ರಿಗೂ ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅತ್ಯಮ್ಮ. ಅತ್ಯಮ್ಮ, ಅಪ್ಪಂಗ್ ನೀವಾದ್ರೂ ಹೇಳಿ.
ನನಗೆ ಅರ್ಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಮನಸ್ಸಿಲ್ಲ. ಹಾಗಾದ್ರೆ ನನ್ನ ಮಗ ಸೊಸೆನ ಬೇರೆ ಬಾಡಿಗೆ ಮನೆಗೆ ಕಳಿಸೋದಕ್ಕೆ ಕೇಳ್ತಾ ಇದ್ದು ಒಪ್ಪಿಗೆನಾ? ಮಗ ಸೊಸೆ ಮನೆಯಿಂದ ಹೊರಗಿದ್ದಾರೆ ಅನ್ನೋದೇ ನೋವಿನ ವಿಷಯ. ಆದ್ರೆ ಈಗ ಗೇಟಿಂದನೂ ಹೊರಗೆ ಹೋಗ್ಬೇಕಾ? ಅಷ್ಟು ಕಲ್ಲು ಮನಸ್ಸು ಹನುಮಂತನಾದ್ರೂ ಅದ್ ಹೇಗ್ ಮಾಡ್ದ? ಅವತ್ತು ಹಾಗೆ ಹೇಳಿದ ನಾನೇ ಇವತ್ತು ಮಗ ಸೊಸೆ ಮನೆಯಿಂದ ಹೊರಗೆ ಹೋಗ್ಲಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿನೇ ಹಾಗೆ ಹೇಳ್ತಿದ್ದೀನಿ ಅಂತ ಅರ್ಥ ಅಲ್ವಾ? ಜನನಿ ಆಸ್ಪತ್ರೆಯಲ್ಲಿ ನಾವಿಬ್ರು ಮಗುನ ತಾಯಂದ್ರಾಗಿ ಬೆಳೆಸೋಣ ಅಂತ ಹೇಳೋದೇನೋ ಹೇಳ್ಬಿಟ್ಲು. ಆದ್ರೆ ಮನೆಗೆ ಬಂದ್ಮೇಲೆ ಪ್ರಾಕ್ಟಿಕಲಿ ಅದಷ್ಟು ಸುಲಭವಾಗಿ ಸಾಧ್ಯ ಆಗಲಿಲ್ಲ. ಜನನಿಗೆ ಮಗು ಮೇಲಿರೋ ಪೊಸೆಸಿವ್ನೆಸ್ ಅನ್ನ ನೋಡಿದ್ರೆ ಅವಳು ಮುಂದೆ ಪಾರ್ವತಿನ ಹರ್ಟ್ ಮಾಡೋ ಚಾನ್ಸಸ್ಸೇ ಜಾಸ್ತಿ. ಇದರಲ್ಲಿ ಜನನಿ ತಪ್ಪು ಏನೂ ಇರಲ್ಲ. ಈ ಥರದ ಪರಿಸ್ಥಿತಿನೇ ಅವಳ ಮನಸ್ಥಿತಿಗೆ ಕಾರಣ. ಹಾಗಂತ ಪಾರ್ವತಿಗೆ ಹರ್ಟ್ ಆಗೋದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕೂ ಆಗಲ್ಲ. ಪಾಪ ಪಾರ್ವತಿ ತನ್ನ ಮಗುನ ಕಳ್ಕೊಂಡಿದ್ದಾಳೆ, ಆ ನೋವಿನಲ್ಲೇ ಇದ್ದಾಳೆ. ಜನನಿ ಮಗುನ ತನ್ನದೇ ಮಗು ಅನ್ನೋ ರೀತಿನಲ್ಲಿ ಓವರ್ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳಕ್ ಶುರು ಮಾಡಿದ್ದಾಳೆ. ಇದು ಅವಳಿಗೂ ಒಳ್ಳೇದಲ್ಲ. ಅದಕ್ಕೆ ಮಗು ಕಳ್ಕೊಂಡಿರೋ ನೋವನ್ನ ಅವಳು ಮರೆಯೋವರೆಗೂ ಅಥವಾ ಆ ನೋವು ಸ್ವಲ್ಪ ಕಡಿಮೆ ಆಗೋವರೆಗೂ ದೂರದಲ್ಲೇ ಇರಲಿ. ಸ್ವಲ್ಪ ಸಮಯ ಆದ್ಮೇಲೆ ಅವಳ ಮನಸ್ಥಿತಿಯಲ್ಲಿ ಸುಧಾರಣೆ ಆದ್ಮೇಲೆ ಆದಿಗೆ ಹೇಳಿ ವಾಪಸ್ ಕರೆಸ್ಕೊಂಡ್ರಾಯ್ತು. ಈ ನಸ್ಕುನಿ ಬುದ್ಧಿಯವಳು ಏನ್ ನಡೆಸಿದಾಳೆ? ನನ್ನ ಮಗಳು ಪಾರ್ವತಿಯಿಂದ ಯಾವತ್ತೂ ಯಾರಿಗೂ ಬೇಜಾರಾಗಿಲ್ಲ, ನೋವಾಗಿಲ್ಲ, ಅಭದ್ರತೆ ಕಾಡಿಲ್ಲ. ಇನ್ಯಾವಾಗಲೂ ಹಾಗೆ ಇರಬೇಕು ಮಗಳೇ. ದೊಡ್ಡ ಯಜಮಾನರು ನನ್ನ ಕಷ್ಟನ ಅರ್ಥ ಮಾಡಿಕೊಂಡ್ರು. ಅದೇ ನೀನು ನನ್ನ ಮಗಳಾಗಿ ನನ್ನ ಆತಂಕನ ಅರ್ಥ ಮಾಡ್ಕೊಳ್ದೇ ಇದ್ರೆ ನಾನು ಎಲ್ಲೂ ಹೋಗಿ ಸಾಯ್ಲಿ ಹೇಳು. ಯಜಮಾನ್ರೆ, ಬೆಳಿಗ್ಗೆ ಬೇಗ ಹೋಗಿ ಅಪ್ಪ ನೋಡಿರೋ ನಮ್ಮನೇಲಿ ಹಾಲು ಉಕ್ಸ್ಬರೋಣ. ಇದಕ್ಕೂ ಮುಂಚೆ ಪಾರ್ವತಿಗೆ ನಿನ್ನಿಂದ ಎಷ್ಟೋ ಸಲ ತೊಂದರೆ ಆಗಿದೆ. ಅವಾಗ್ಲೂ ಯಾವತ್ತೂ ಪಾರ್ವತಿ ನಿನ್ ಜೊತೆಗೆ ಜಗಳನೂ ಮಾಡಿಲ್ಲ, ಚೀಮಾರಿನೂ ಹಾಕಿಲ್ಲ. ಆಗೆಲ್ಲ ಆಗದೆ ಇರೋ ಈ ಪಶ್ಚಾತ್ತಾಪ, ಜ್ಞಾನೋದಯ ಈಗ ಹೇಗಾಯ್ತು ಅಂತ. ಪಾರ್ವತಿ ತ್ಯಾಗದ ಗುಣ ನನ್ನ ಸ್ವಾರ್ಥನ ಸುಟ್ಟಾಕ್ತು ಅಂತ ಅನ್ಕೊಳ್ಳಿ. ಅವಳು ಯಾವ ಊರ್ ಸೀಮೆ ತ್ಯಾಗ ಮಾಡಿದಾಳೆ? ಮನೆ ಕೆಲ್ಸದೊಳಗೆ ಬಂದು ಸೊಸೆಯಾಗಿ ಸೇರ್ಕೊಂಡ ಅವಕಾಶವಾದಿ ಅವಳು. ರತ್ನವೇಣಿಯವರೇ, ಇನ್ ಒಂದೇ ಒಂದು ಮಾತು ಪಾರ್ವತಿ ಬಗ್ಗೆ ಮಾತಾಡಿದ್ರೆ
ಪರಿಣಾಮ ನೆಟ್ಟಗಿರಲ್ಲ. ಇನ್ಮೇಲೆ ಪಾರ್ವತಿಗೆ ಏನಾದ್ರೂ ಕೆಟ್ಟದ್ದು ಮಾಡಬೇಕು ಅಂತ ನೀವೇನಾದ್ರೂ ಬಂದ್ರೆ ಮೊದಲು ಈ ದಾಮಿನಿನ ಎದುರಿಸ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಸಾವಿತ್ರಿ, ಅಮ್ಮವ್ರೆ ಬೇಗ ಮನೇಲಿರೋ ಹಾಲೆಲ್ಲ ಎತ್ಕೊಂಡ್ ಬಾ. ಸರಿ ಅಮ್ಮವ್ರೆ. ತಗೋ ಇವಳನ್ನ. ಫ್ರೆಂಡ್ಸ್, ಇಷ್ಟು ವರ್ಷ ನಾನು ಪಾರ್ವತಿನ ತುಂಬಾ ದ್ವೇಷ ಮಾಡಿದ್ದೀನಿ, ಕೆಟ್ಟದ್ದೇನೆ ಬಯಸ್ತಾ ಬಂದಿದ್ದೀನಿ. ಆದ್ರೆ ಈ ತಾಯಿ ಮಗುನ ಒಂದು ಮಾಡ್ಬೇಕು ಅಂದ್ರೆ ನನ್ನ ಹತ್ರ 2 ಟಾಸ್ಕ್ ಇದೆ. ಮಗುನ ಮತ್ತೆ ತಾಯಿನ ಒಂದು ಮಾಡೋದಕ್ಕೆ. ಇನ್ನೊಂದು ಪ್ಲಾನು ಆಮೇಲೆ ಹೇಳ್ತೀನಿ. ಆದ್ರೆ ಈ ನನ್ನ ಕೆಲ್ಸಕ್ಕೆ ನೀವು ನನಗೆ ಸಹಾಯ ಮಾಡಬೇಕು, ಸರಿನಾ? ಸಾವಿತ್ರಮ್ಮ, ನನ್ನ ಲೈಫಲ್ಲಿ ಇಷ್ಟೊಂದು ಹಾಲು ನಾನು ಯಾವತ್ತೂ ಕುಡ್ದಿಲ್ಲ. ಅಯ್ಯೋ, ಇದನ್ನ ನನ್ನ ಕೈಲಿ ಕುಡಿಯೋಕ್ಕಾಗಲ್ಲ. ಏನು ಮಾಡೋದು? ಹಾ ಸಾವಿತ್ರಿ, ಇದನ್ನ ಸಿಂಕಿಗೆ ಬಗ್ಗಿಸ್ಬಿಡು. ತಗೋ. ಅಬ್ಬಾ, ಈಗ 1 ಟಾಸ್ಕ್ ಆಯ್ತು. ಈಗ ಇನ್ನೊಂದು ಬಾಕಿ ಇದೆ. ಕಂದ, ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ನನ್ನು ನಿಮ್ಮಮ್ಮನ್ನು ಒಂದು ಮಾಡೋದಕ್ಕೆ. ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂದ್ರೆ ನಿನ್ನಿಂದ ದೂರ ಹೋಗ್ತಿರೋ ನಿನ್ನಮ್ಮನ್ನ ತಡಿಬೇಕು. ಇದೊಂದ್ಸಲ ನಿಮ್ಮ ಅಜ್ಜಿ ಅಖಿಲಮ್ಮ ಅವಳನ್ನ ಕರ್ಸ್ಬಿಟ್ರೆ ಸಾಕು. ನಾಳೆಯಿಂದ ಅದೇ ಕಂಟಿನ್ಯೂ ಆಗೋ ಥರ ನಾನು ನೋಡ್ಕೋತೀನಿ. ಇದಕ್ಕೆ ಬೇಕಾಗಿರೋದು ನಿಂದೇ ಸಪೋರ್ಟು ಮುಖ್ಯವಾಗಿ. ಈಗ ಒಂಚೂರೇ ಚೂರು ನಾನು ನಿನ್ನನ್ನು ಗೆಲ್ತೀನಿ, ನೀನು ಜೋರಾಗಿ ಅಳ್ಬೇಕು, ಸರಿನಾ? ಅಯ್ಯೋ ಪಾಪು, ಯಾಕಪ್ಪ ಇಷ್ಟೊಂದು ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೊಳಪ್ಪ. ಅಯ್ಯೋ ಸಾವಿತ್ರಮ್ಮ, ಇದನ್ನ ಹೇಗೆ ಸಮಾಧಾನ ಮಾಡಿಸೋದು? ಪಾಪು ಪಾಪು, ಯಾಕಪ್ಪ ಇಷ್ಟೊಂದು ಅಳ್ತಿದ್ಯಾ? ದೇವ್ರೆ, ಇವಳನ್ನ ಹೇಗಪ್ಪ ಸಮಾಧಾನ ಮಾಡೋದು? ಸಮಾಧಾನನೇ ಆಗ್ತಾ ಇಲ್ವ ಇವಳು? ಅಳ್ಬೇಡಪ್ಪ. ಅಯ್ಯೋ ದೇವ್ರೆ, ಅಳ್ಬೇಡಪ್ಪ, ಅಳ್ಬೇಡಪ್ಪ, ಪ್ಲೀಸ್ ಅಳ್ಬೇಡಪ್ಪ, ನಿದ್ದಮ್ಮಯ್ಯ. ಓ ಅಯ್ಯೋ ದಾಮಿನಿ, ಅಪ್ಪ ಸಮಾಧಾನ ಮಾಡ್ಬೇಕ? ಯಾಕೆ ಮಗು ಇಷ್ಟೊಂದು ಅಳ್ತಾ ಇದೆ? ಪಾಪುಗೆ ಹೊಟ್ಟೆ ಹಸುವಾಗಿರ್ಬೇಕಕ್ಕ. ಹಸುವಾಗಿರ್ಬೇಕು ಅಂತ ಹೇಳ್ತಿದೀಯಾ? ಮತ್ತೆ ಬಾಟ್ಲಲ್ಲಿ ಹಸುವಿನ ಹಾಲು ಹಾಕಿ ಕುಡಿಸೋದು ತಾನೇ? ಅಮ್ಮೋರೆ, ಹಾಲು ಖಾಲಿ ಆಗೋಗ್ಬಿಟ್ಟಿದೆ. ಹಾಲು ಮುಗ್ದು ಹೋಗಿದ್ಯಾ? ನಮ್ಮನೆಗೆ ನಾಟಿ ಹಸು ಹಾಲು ಅಷ್ಟು ಲೀಟರ್ ಹಾಕಿಸ್ಕೋತೀವಿ, ಬೆಳಿಗ್ಗೆ ಬೆಳಿಗ್ಗೆನೆ ಮುಗ್ದು ಹೋಯ್ತಾ? ಏನ್ ಹೇಳ್ತಾ ಇದೀಯಾ ಸಾವಿತ್ರಿ? ಅಕ್ಕ, ಇವತ್ತು ಹಾಲ್ನವನು ರಜಾ ಹಾಕಿದಾನೆ. ಅಯ್ಯೋ, ನನಗೆ ಟೆನ್ಷನ್ ಅಲ್ಲಿ ಸಾವಿತ್ರಿಗೆ ಹೇಳೋದೇ ಮರ್ತು ಹೋಗ್ಬಿಟ್ಟೆ ಅಕ್ಕ. ಇವತ್ತು ಕಾಫಿ ಟೀ ಮಾಡಿದ್ದು ನೆನ್ನೆ ಹಾಲಿಂದ ಅಕ್ಕ, ಅದು ಕೂಡ ಪೂರ್ತಿಯಾಗಿ ಖಾಲಿಯಾಗಿ ಹೋಗಿದೆ. ಮಗು ಕುಡ್ಸೋದೆ ನಾಟಿ ಹಸುವಿನ ಹಾಲು. ಏನ್ ಮಾಡೋದು ಅತ್ತೆ? ಇವಳು ಬೇರೆ ಇಷ್ಟೊಂದು ಅಳ್ತಿದ್ದಾಳೆ. ಆಯ್ತು, ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಪಾಪುಗೆ ಹಾಲು ಕುಡ್ಸೋಕೆ ಪಾರ್ವತಿನ ಕರ್ಸೋಣವಾ? ಇವತ್ತು ಒಂದಿನ ಕಣಮ್ಮ ಜನನಿ, ನಿನ್ ಮಗು ಹಾಲಿಲ್ಲದೆ ಅಳೋದಕ್ಕಿಂತ ಆ ಪಾರ್ವತಿ ಬಂದು ಹಾಲು ಕುಡ್ಸೋದು ನಿನಗೆ ಬೇಜಾರಾ?
ನೋಡು ನಿನ್ ಮಗಳು ಹರ್ಷವಿಂದ ಹೇಗೆ ಅಳ್ತಿದ್ದಾಳೆ ಅಂತ. ತಾಯಿಯಾಗಿ ದೊಡ್ಡ ಮನ್ಸ್ ಮಾಡಮ್ಮ. ಅಕ್ಕ, ಜನರೇನೆ ಹೂ ಅಂತ ಒಪ್ಕೊಂಡ್ಬಿಟ್ಲಲ್ಲ, ಪಾರ್ವತಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಅಕ್ಕ. ನಾಳೆ ಬೆಳಗ್ಗೆನೆ ಶಿಫ್ಟ್ ಆಗ್ಬೇಕಾ ಬಾವ? ಮನ್ಸು ಬದಲಾಯಿಸೋ ಚಾನ್ಸ್ ಇಲ್ವಾ? ದೊಡ್ಡ ಯಜಮಾನ್ರೆ, ಗ್ಯಾಸು ಮತ್ತು ಮನೆ ದಿನಸಿ ಸಾಮಾನುಗಳೆಲ್ಲ ಹೊಸ ಮನೇಲಿ ತಂದಿಟ್ಟಿದ್ದೀನಿ. ಆದರೆ ಹೋದ ತಕ್ಷಣ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೇಲಿರೋ ಪಾತ್ರೆ, ಚಮಚ, ಸೌಟುಗಳನ್ನೆಲ್ಲ ಚೀಲಕ್ಕೆ ಹಾಕಿಟ್ಬಿಡ್ತೀನಿ. ನಾಳೆ ನಾಡ್ದಲ್ಲಿ ಎಲ್ಲ ಐಟಮ್ಗಳನ್ನು ಹೊಸದಾಗಿ ತಂದು ಕೊಡ್ತೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋಗೋವಾಗ ಇದನ್ನೆಲ್ಲ ಕೊಡ್ತಾರಲ್ವಾ ಅಪ್ಪ? ಹಾ, ಈಗ ನಾನು ಮಾಡ್ತಿರೋದು ಅದೇ ತಾನೇ. ಆದ್ರೆ ಈಗ ನೀನ್ ನನ್ನನ್ನ ಗಂಡನ ಮನೆಗೆ ಕಳಿಸ್ತಾ ಇಲ್ಲ, ಅರ್ಸನ್ ಕೋಟೆಯಿಂದ ಹೊರಗೆ ಕಳಿಸ್ತಾ ಇದ್ಯಾ. ಅರ್ಸನ್ ಕೋಟೆಯವರಿಂದ ದೂರ ಕಳಿಸ್ತಾ ಇದ್ಯಾ. ನಿನ್ನಿಂದ ದೂರ ಕಳಿಸ್ತಾ ಇದ್ಯಾ ಅಲ್ವಾ ಅಪ್ಪ? ಎಲ್ರಿಂದ ದೂರ ಕಳಿಸೋ ಮಗಳಿಗೆ ಇಷ್ಟೆಲ್ಲ ಅನುಕೂಲ ಯಾಕೆ ಬಿಡು? ಎಲ್ರಿಂದ ದೂರ ಆಗೋ ಕಷ್ಟದ ಮುಂದೆ ಬೇರೆ ಯಾವ ಅನಾನುಕೂಲಗಳು ಈ ನಿನ್ ಮಗಳ ಕಷ್ಟ ಆಗಲ್ಲ. ನೀನು ಅಷ್ಟೇ, ಯಾವ ಕಷ್ಟಗಳನ್ನು ತಗೋಬೇಡ. ಹೇಗೋ ನಮ್ಮನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಲ್ಲ, ಸರಿ ಬಿಡು. ಅರ್ಸನ್ ಕೋಟೆ ಗೇಟ್ ದಾಟದ್ಮೇಲೆ ನಾನಂತೂ ನೆಮ್ಮದಿಯಾಗಿರಲ್ಲ. ನೀನಾದ್ರೂ ನೆಮ್ಮದಿಯಾಗಿರು. ಬಾರು, ಯಾವ ತಂದೆ ತಾಯಿಗೆ ಮಕ್ಕಳನ್ನ ದೂರ ಮಾಡಿಕೊಂಡು ನೆಮ್ಮದಿಯಾಗಿರೋದಕ್ಕಾಗುತ್ತೆ ಹೇಳು? ಯಾಕೆ ಈ ರೀತಿ ಎಲ್ಲ ಮಾತಾಡಿ ಸಾರ್ಥಿ ಮನ್ಸಿಗೆ ನೋವು ಮಾಡ್ತಾ ಇದೀಯಾ? ಮತ್ತ್ಯಾಕೆ? ನನಗಿಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದ್ರು ಹೋಗ್ಬೇಡ ಅಂತ ಹೇಳ್ದೆ ಸುಮ್ಮನೆ ನಿಂತಿರೋದು. ಆಕ್ಟಿಂಗ್ ಮಾಡೋದು ಇನ್ನೂ ಟೈಮ್ ಆಗುತ್ತೆ. ಎಲ್ರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ. ಅತ್ಯಮ್ಮ, ಪಾಪು ಮತ್ತೆ ಜನನಿಯಲ್ಲಿ ರತ್ನವೇಣಿ ಜನನಿನ ಮಗುನ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನನಗೂ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಗೊತ್ತಾಯ್ತು. ಆ ರತ್ನವೇಣಿ ಬೇಕು ಅಂತಾನೆ ಪಾರ್ವತಿ ಬರುವಾಗ್ಲೇ ಜನನಿ ಮಗು ಇರಬಾರ್ದು ಅಂತ ಕರ್ಕೊಂಡು ಹೋಗಿದ್ದಾಳೆ. ನನಗೆ ಸಣ್ಣ ಸುಳಿವು ಸಿಕ್ಕಿದ್ರು
ಪಾರ್ವತಿ ಮನೆಗೆ ಬರುವಾಗ ಅವಳ ಮಗುನ ಮನೇಲೇ ಇರೋ ಥರ ನೋಡ್ಕೊಳ್ತಿದ್ದೆ. ಛೇ, ನಾವು ಹೋಗ್ತಾ ಇರೋದು ಪ್ರೀತಿ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ ಆದಿ, ಪ್ರೀತು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತಾನೆ ಅವನಿಗೆ ವಿಷಯ ಹೇಳಲಿಲ್ಲ. ಅದಕ್ಕೆ ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೋಗಿದ್ದಾನೆ. ಗೊತ್ತಾದ್ರೆ ಖಂಡಿತ ಪ್ರೀತು ಸಹಿಸ್ಕೊಳ್ಳಲ್ಲ. ಗೊತ್ತಾದ ಕ್ಷಣ ಪ್ರೀತು ನಿನ್ನನ್ನೇ ಹುಡ್ಕೊಂಡು ಬರ್ತಾನೆ. ಒಟ್ಟಾರ ಅಂತ ಕೇಳ್ದೆ. ಒಟ್ಟಾರ ಅಂದ್ರೆ ಎಷ್ಟು ಚಿಕ್ಕದಿರುತ್ತೆ ಅಂತ ನನಗೆ ಗೊತ್ತು. ಈ ಹನುಮಂತು ನಿಮ್ಮನ್ನು ಕಳಿಸೋ ಅವಸರದಲ್ಲಿ ಅಂಥ ನನ್ನನ್ನ ಅರಸನ್ ಕೋಟೆಯಿಂದ ದೂರ ಕಳಿಸ್ತಿರೋದನ್ನ ನೀವು ತಡಿಬೋದಲ್ವಾ? ನಮ್ಮಿಬ್ರಿಗೂ ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅತ್ತೆಮ್ಮ. ನನಗೆ ಅರಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಮನ್ಸಿಲ್ಲ. ಪಾರ್ವತಿ, ನಿಮ್ಮ ಅತ್ತೆಮ್ಮ ನಿನಗೋಸ್ಕರ ಅಂತ ಅವ್ರ ಕೈಯಾರ ಮಾಡಿರೋ ಪಾಯಸನಮ್ಮ, ಅದು ತಿನ್ನು. ಅಖಿಲಕ್ಕನ್ಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ. ಮೊದಲೆಲ್ಲ ಅವರು ನಿನ್ ಮೇಲೆ ಪ್ರೀತಿ ತೋರಿಸೋದನ್ನ ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ತಿದ್ದೆ. ಈಗ ಈ ಪ್ರೀತಿನ ನೋಡಿ ಖುಷಿ ಪಡೋ ಸಮಯದಲ್ಲಿ ನೀವೇ ಇಲ್ಲಿಂದ ದೂರ ಹೋಗ್ತಿದ್ದೀರ. ನನ್ಗಂತೂ ತುಂಬಾ ಬೇಜಾರಾಗ್ತಿದ್ಯಮ್ಮ ಪಾರ್ವತಿ. ನನಗೆ ಇಷ್ಟು ಬೇಜಾರಾಗ್ತಿದೆ ಅಂದ್ರೆ ಪಾಪ ಆದಿ ಅವನಿಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಯಾಕಂದ್ರೆ ಅವನಿದೇ ಮನೇಲಿ ಹುಟ್ಟಿ ಆಡಿ ಬೆಳೆದವನು. ಇದೇ ಗೇಟ್ ಒಳಗಡೆ ಅವನ್ ಬದುಕನ್ನ ಕಟ್ಕೊಂಡವನು. ಈಗ ಹುಟ್ಟಿದ ಮನೆ ಬೆಳೆದ ಅಂಗಳನ ಬಿಟ್ಟು ಹೋಗ್ಬೇಕು ಅಂದ್ರೆ ಅವನಿಗೆ ಎಷ್ಟು ಸಂಕಟ ಆಗ್ತಿರ್ಬೇಡ. ಅರ್ಶನ ಕುಂಕುಮ ಕೊಟ್ರು. ಅದ್ರ ಜೊತೆಗೆ
ಈ ಸೀರೆ ಒಡವೆ ಎಲ್ಲ ಕೊಟ್ಟು ಆಶೀರ್ವಾದ ತಗೋ ಅಂದ್ರು. ಮತ್ತೆ ಈ ಜನ್ಮದಲ್ಲಿ ಅರಸನ್ ಕೋಟೆಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ತಗೊಂಬಂದೆ. ಇನ್ ಸ್ವಲ್ಪ ಹೊತ್ತಲ್ಲಿ ನೀನ್ ನನ್ನನ್ನ ಇಲ್ಲಿಂದ ಕಳಿಸ್ಬಿಡ್ತೀಯ. ನಾನು ಹೋಗ್ಲೇಬೇಕಲ್ವಾ? ಮತ್ತೆ ಯಾವಾಗ ಬರ್ತೀನೋ ಏನೋ ಗೊತ್ತಿಲ್ಲ. ಕೆಲವು ದಿನಗಳು ಮಾತ್ರ ನಾವು ಬೇರೆ ಇರೋದು ಅಂತ ಯಜಮಾನ್ರೆ ಹೇಳಿದ್ರು. ನೀನು ಹಾಗೆ ಹೇಳ್ದೆ ಅಲ್ವಾ? ಆದ್ರೆ ನೀನ್ ವಾಪಸ್ ಕರ್ಸ್ಕೋತೀಯೋ ಇಲ್ವೋ ಅನ್ನೋದೇ ಗೊತ್ತಿಲ್ವಲ್ಲ. ಹೋಗೋದಂತೂ ಖಾತ್ರಿ ಆಗಿದೆ. ಹೋಗೋಕ್ಕೂ ಮುಂಚೆ ಬೇಡ ಬೇಡ ಅಂದ್ರು ನನ್ನ ಭಾವನೆಗಳನ್ನ ನಿನ್ನ ಹತ್ರ ವ್ಯಕ್ತಪಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನ ಹತ್ರ ಹೇಳ್ಕೊಳ್ದೆ ಇನ್ ಯಾರ ಹತ್ರನಪ್ಪ ಹೇಳಿ ನಾನು? ನನ್ನ ಮಗುಗ್ ಹಾಲು ಕುಡಿಸ್ದೆ ಅನ್ನೋದೇ ನಿನ್ ದೃಷ್ಟಿಲಿ ದೊಡ್ಡ ಅಪರಾಧ ಆಗೋಯ್ತಪ್ಪ. ಮಗು ಇಲ್ದೇ ಇರೋ ತಾಯಿಗೆ ತಾಯಿತನದ ಸುಖ ಸಿಗ್ತಾ ಇದೆ. ಮಗುಗೆ ತಾಯಿ ಎದೆ ಹಾಲು ಸಿಗ್ತಿದೆ ಅಂತ ನೀನ್ ಯಾಕಪ್ಪ ಸಹಜವಾಗಿ ತಗೊಳ್ತಾ ಇಲ್ಲ? ಈಗ ನೀನ್ ನನಗ್ ಮಾತ್ರ ಶಿಕ್ಷೆ ಕೊಡ್ತಾ ಇಲ್ಲ ಅಪ್ಪ, ನನ್ ಮಗುಗೂ ಕೂಡ. ದೇವ್ರೆ, ನನ್ನ ಹಾಲುಂಡದವರು ಹಾಲು ಉಕ್ಕದಾಗೆ ಉಕ್ಕಲಿ. ನಮ್ಮಪ್ಪ ನನ್ನ ತಮ್ಮ ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಿಂದ ಇರೋ ಹಾಗಾಗ್ಲಿ. ನಮ್ಮಪ್ಪಂಗೆ ಅವ್ರ ಮಗಳಿಂದ ಆಗ್ತಿರೋ ನೋವು ಇವತ್ತೇ ಕೊನೆ ಆಗ್ಲಿ. ಈ ನತದೃಷ್ಟ ಮಗಳು ನೆನಪಾಗಿ ನನ್ನ ಹಾಲುಂಡದವರು ಹಾಲು ಉಕ್ಕದಾಗೆ ಉಕ್ಕಲಿ. ನಮ್ಮಪ್ಪಂಗೆ ಅವ್ರ ಮಗಳಿಂದ ಆಗ್ತಿರೋ ನೋವು ಇವತ್ತೇ ಕೊನೆ ಆಗ್ಲಿ. ಈ ನತದೃಷ್ಟ ಮಗಳು ನೆನಪಾಗಿ ಮತ್ತೆ ನಾನು ನಿಮ್ಮ ಮನೆಗೆ ಕರ್ಸ್ಕೊಳ್ಳೋ ಹಾಗಾಗ್ಲಿ. ಎಂತಣ್ಣ, ಯಾಕೆ ಕಳ್ತಿದ್ಯಾ? ಓ, ಮಗಳನ್ನ ಬಾಡಿಗೆ ಮನೆ ಕಳಿಸ್ತಾ ಇದೀನಿ ಅಂತ ದುಃಖ ಬರ್ತಾ ಇದ್ಯಾ? ಸಾವಿತ್ರಮ್ಮ, ಇಷ್ಟು ದಿವಸ ಮಗಳು ಕಣ್ಮುಂದೆನೇ ಇದ್ದಾಳೆ ಅಂತ ನೆಮ್ಮದಿ ಇತ್ತು. ಆದ್ರೆ ಈಗ ಮಗಳನ್ನ ದೂರ ಕಳ್ಸಕ್ಕೆ ಇಷ್ಟು ದುಃಖ ಪಡೋನು ಯಾಕೆ ಬಾಡಿಗೆ ಮನೆ ನೋಡ್ಬೇಕಾಗಿತ್ತು? ಯಾಕೆ ಅಂದ್ರೆ ಅವಳು ಜನನಿ ಮಗುನ ತುಂಬಾ ಹಚ್ಕೋತಿದ್ದಾಳೆ. ಇದರಿಂದ ಜನನಿಗೆ ಎಷ್ಟು ನೋವಾಗುತ್ತೋ ಇವಳಿಗೂ ಅಷ್ಟೇ ನೋವಾಗೋದು ಕಟ್ಟಿಟ್ಟ ಬುತ್ತಿ ಅಲ್ವಾ? ಪಾರ್ವತಿ ಒಳ್ಳೇದಕ್ಕೋಸ್ಕರನೇ ನನ್ನನ್ನ ಅರಸನ್ ಕೋಟೆಯಿಂದ ದೂರ ಕಳಿಸ್ತಿರೋದನ್ನ ನೀವು ತಡಿಬೋದಲ್ವಾ? ನನಗೆ ಅರಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಮನಸ್ಸಿಲ್ಲ.
ಆದಿತ್ಯ ಪಾರ್ವತಿಗೆ ಹೊರಗಡೆ ಹೋಗಿ ಬಾಡಿಗೆ ಮನೆ ಮಾಡಿಕೊಂಡು ಇರ್ಲಿ, ಪಾರ್ವತಿ ಮನಸ್ಥಿತಿ ಸರಿ ಹೋದ್ಮೇಲೆ ವಾಪಸ್ ಕರೆಸ್ಕೊಂಡ್ರಾಯ್ತು ಅಂತ ನೀವೇನೋ ಹೇಳಿದ್ರಿ. ಆದ್ರೆ ಅದು ಡೌಟು ಅಂತ ನನ್ಗನ್ನಿಸ್ತಾ ಇದೆ. ಯಾಕೆ ನಾನು ಬೇಗ ಕರೆಸ್ಕೊಳ್ಳಲ್ಲ ಅಂತನಾ? ಅಯ್ಯೋ ಹಾಗಲ್ಲ ಅಕ್ಕ. ಮತ್ತೆ ಅಕ್ಕ, ನೀವು ಅವರಿಬ್ಬರನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಆದಿತ್ಯ ಪಾರ್ವತಿ ಬರ್ತಾರ ಅಂತ. ಯಾಕಂದ್ರೆ ಸೀಮಂತ ದಿನ ಪಾರ್ವತಿ ಹೇಳಿದ್ದೇನು, ನಾವಿಲ್ಲೇ ಪಕ್ಕದಲ್ಲೇ ಇರ್ತೀವಿ, ಆಗಾಗ ನಾವು ಬರ್ತಾ ಇರ್ತೀವಿ, ನೀವು ಬರ್ತಾ ಇರ್ಬೋದು ಅಂತ ಅಲ್ವಾ? ಆದ್ರೆ ಹಂಗ್ ನಡೀತಾಕ? ಇಲ್ಲಿಂದ ಹೋಗಿದ್ ಮಾರನೇ ದಿನಾನೇ ನಮ್ಮ ಅಸ್ತಿತ್ವನ ನಾವು ಹುಡುಕೊಳ್ತೀವಿ ಅಂತ ಹೇಳಿದ್ರು. ಆಗ ಆವಾಗವಾಗ ನೀವು ಅವರು ನೋಡೋದಕ್ಕೂ ಕಲ್ ಬಿತ್ತು. ಈಗ ಬಾಡಿಗೆ ಮನೆ ಮಾಡ್ಕೊಂಡು ಹೊರಗಡೆ ಹೋಗೋದಕ್ಕೆ ನೀವೇ ಒಪ್ಪಿದ್ದೀರಾ. ಅದಿನ್ನೂ ಅವ್ರ ಮನಸ್ಸಿಗೆ ನೋವು ಕೊಡಲ್ವಾಕ? ನೀವು ನಮ್ಮ ಯೋಗ್ಯತೆ ಏನು ಅಂತ ತೋರಿಸಿದ್ದೀರಾ. ನಾವು ಹೊರಗೆ ಇರ್ತೀವಿ, ಈ ಜನ್ಮದಲ್ಲಿ ಅರಸನ ಕೋಟೆ ಗೇಟ್ ಒಳಗೂ ಬರಲ್ಲ ಅಂತ ಪಟ್ಟು ಹಿಡಿದು ಕೂತ್ಬಿಟ್ರೆ ಆಗೇನ್ ಮಾಡ್ತೀರಾಕ?